ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ನಾನಿವತ್ತು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ಇದು ಬಂದು ನಮ್ಮ ಹೆಬ್ಬಾಳಲ್ಲಿರುವ ಲಕ್ಷ್ಮೀಕಾಂತ್ ನಗರ ಟೆಂಪಲಲ್ಲಿದೆ. ನಮ್ಮ ಮನೇಲಿ ಆದ್ಯನಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಹಂಗಾಗಿ ಅವಳನ್ನು ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ತುಂಬ ಇಷ್ಟ ತಲೆ ಬಚ್ಚಿಸ್ಕೊಳ್ಳೋದು, ರೆಡಿ ಆಗೋದು ಅಂದರೆ. ನನಗೂ ಇಷ್ಟ ಮಾಡ್ಕೊಡೋಕ್ಕೆ, ಆದರೆ ಚಿಕ್ಕ ಮಕ್ಕಳಿದ್ದಾಗ ಮಾಡಿಸ್ಕೊತಾರೆ. ಇವಾಗ ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಏನೂ ಮಾಡಿಸ್ಕೊಳಲ್ಲ, ಎಲ್ಲ ಅವರೇ ಮಾಡ್ಕೊತಾರೆ. ಇದು ಬಂದು ನಮ್ಮ ಅತ್ತೆಯ ರಿಲೇಟಿವ್ ಆಗಬೇಕು, ಅವ್ರ ತಮ್ಮನ ನಾದಿನಿ ಮಗನ ಮದುವೆ ಇರೋದು. ಹಂಗಾಗಿ ಅತ್ತೆನೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವರು ರೆಡಿಯಾಗಿ ಕೆಳಗಡೆ ಕೂತಿದ್ದಾರೆ. ಈಗ ನಾನು ಆದ್ಯ ಅತ್ತೆ ಟೂ ವೀಲರಲ್ಲಿ ಮದುವೆಗೆ ಹೋಗಬೇಕು. ನಮ್ಮ ಮನೆಯಿಂದ ಏನು ತುಂಬ ದೂರ ಇಲ್ಲ, ಒಂದು 2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅವ್ರಿಗೆಲ್ಲ ತಿಂಡಿ ಬಂದು ಎಗ್ ರೈಸ್ ಮಾಡಿಕೊಟ್ಟೆ. ನಾನು ಲಕ್ಷ್ಮೀಕಾಂತ್ ನಗರ ದೇವಸ್ಥಾನ ಏನಾದರೂ ಓಪನ್ ಇದ್ದರೆ ತಿಂಡಿ ತಿಂದು ಒಳಗಡೆ ಹೋಗೋಕ್ಕಾಗಲ್ಲ ಅಂಥೇಳಿ ಒಂದೆರಡು ಬಾಳೆಹಣ್ಣು, ಒಂದು ಲೋಟ ಹಾಲು ಕುಡ್ದು ಹೋಗ್ತಾ ಇದ್ದೀನಿ. ಈಗಲೇ ಲೇಟ್ ಆಗಿದೆ, ಇನ್ನು ಅಲ್ಲೋಗಿ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ನೋಡಿ, ಇವಾಗ ಇದೇ ನಾವು ಹೇಳಿದಂಥ ಲಕ್ಷ್ಮೀಕಾಂತ್ ನಗರ ದೇವಸ್ಥಾನ. ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಇವಾಗ. ಈ ಕಡೆ ಒಂದು ಕಟ್ಟಿದ್ದಾರೆ ದೇವಸ್ಥಾನದ ಎಡಭಾಗಕ್ಕೆ, ಅದು ಚೌಟ್ರಿನ ಅಥವಾ ಊಟದಾಲ ಇನ್ನೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನಾವು ಹೋಗೋಷ್ಟರಲ್ಲಿ ಮದುವೆ ಮುಗ್ದು ರಿಸೆಪ್ಷನ್ ನಿಲ್ಸಿದ್ರು, ಕರೆಕ್ಟ್ ಟೈಮಿಗೆ ಹೋದ್ವಿ. ಇಲ್ಲಿ ನನ್ನ ಪಕ್ಕ ನಿಂತಿರೋದೇ ನನ್ನ ತಂಗಿ ಆಗಬೇಕು ಅವಳು. ಅದಾದಮೇಲೆ ಮಕ್ಕಳು ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ ಹೆಂಗೆ ಮಾಡ್ತಾರೆ ಅಂತ. ದೊಡ್ಡಮ್ಮ ಹೆಂಗೆ ಮಾಡ್ತಿದ್ದಾರೆ? ಚೆನ್ನಾಗಿ ಮಾಡ್ತಿದ್ದಾರಾ? ನೀನು ಹೇಳ್ಬೇಕು, ಚೆನ್ನಾಗಿ ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡ್ತಿದ್ದಾರೆ, ನಾನು ನೋಡ್ತೀನಿ. ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವಳು ನನ್ನ ತಂಗಿ ಮಗಳು. ಎಲ್ರಿಗೂ ಆ ಥರ ಹೇಳ್ತಾ ಇದ್ದಾಳೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ. ಇದೆಲ್ಲ ಮುಗಿಸ್ಕೊಂಡು ನಾವಿವಾಗ ಇಲ್ಲಿ ತಾಂಬೂಲ ಕೊಡ್ತಾ ಇದ್ದಾರೆ. ತಾಂಬೂಲ ಎಲ್ಲ ತಗೊಂಡು ಊಟಕ್ಕೆ ಹೋಗ್ತಾ ಇದ್ದೀನಿ, ನಾನು ಅತ್ತೆ ಮತ್ತು ಆದ್ಯ. ನಮ್ಮ ರಿಲೇಟಿವ್ಸು ಸ್ವಲ್ಪ ಜನ ಆವಾಗಲೇ ಊಟಕ್ಕೆ ಹೊರಟೋಗಿದ್ರಿಂದ ನಮಗೆ ಯಾರೂ ಸಿಗಲಿಲ್ಲ. ಅತ್ತೆ ಹುಡುಕ್ತಾ ಇದ್ರು, ಎಲ್ಲಿ ನನ್ನ ತಮ್ಮನ ಮನೆಯವರು, ನನ್ನ ತಂಗಿ ಮನೆಯವರು ಯಾರೂ ಕಾಣ್ತಾ ಇಲ್ಲ ಅಂತ. ನಾನು ಅಲ್ಲಿಗೆ ಗೊತ್ತಿರೋರನ್ನ ಕೇಳಿದಾಗ ಅವರು ಆವಾಗಲೇ ಊಟ ಮುಗಿಸ್ಕೊಂಡು ಆಚೆ ಕೂತಿದ್ದಾರೆ ಅಂತ ಹೇಳಿದ್ರು. ಊಟ ಮುಗಿಸ್ಕೊಂಡು ಬಂದ್ವಿ. ನಮಗೆ ಸಿಕ್ಕಿದ್ದು ಬರೀ ನಮ್ಮ ಚಿಕ್ಕತ್ತೆ, ಮಾವ, ಅವ್ರ ಸೊಸೆ ಅಷ್ಟೇ ಕೂತಿದ್ರು. ಮಿಕ್ಕಿದವರೆಲ್ಲ ಪಾಪ ಹೊರಟೋಗಿದ್ರು. ಅದಾದಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫ್ಲೆಕ್ಸ್ ಹಾಕಿದ್ದು ತುಂಬ ಚೆನ್ನಾಗಿತ್ತು. ಅದ್ರ ಹತ್ರ ನಿಂತ್ಕೊಂಡು ನಮ್ಮ ಆದ್ಯ ಫೋಟೋ ತಗೊತಾ ಇದ್ದಾಳೆ. ಸರಿ, ನಾವು ಹೊರಡೋಣ, ಟೈಮ್ ಆಯಿತು ಅಂತ ಹೊರಡ್ತಾ ಇದ್ದೀವಿ.
ಬರ್ತಾ ನಾನು ಅಲ್ಲಿ ನಮ್ಮ ದೇವಸ್ಥಾನದ ಹಿಂದಿನ ಮೇನ್ ರೋಡಲ್ಲಿ ನಮ್ಮ ಶ್ರೀ ಆದಿಚುಂಚನಗಿರಿಯ ಒಂದು ಬೋರ್ಡ್ ನೋಡಿದೆ. ಇಲ್ಲಿ ಮಕ್ಕಳು ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ರೀತಿ ಅನುಕೂಲ ಇದೆಯಂತೆ. 1ರಿಂದ 9ನೇ ತರಗತಿವರೆಗೆ. ಯಾರಿಗಾದರೂ ತುಂಬ ಅವಶ್ಯಕತೆ ಇದೆ ಅನ್ನೋರು ಇಲ್ಲಿ ಬೋರ್ಡ್ ಮೇಲೆ ಫೋನ್ ನಂಬರ್ ಇದೆ, ತಗೊಂಡು ಸೇರಿಸಿ. ಇದು ಸಂಜೆದು ವ್ಲಾಗು ಅವತ್ತಿಂದೆ. ಇವತ್ತು ಅಮ್ಮುದು ಬರ್ಡೇನೂ ಇತ್ತು ಬೆಳಗ್ಗೆ. ಸರಿ, ಅವಳೇನು ಮಾಡಿದ್ಲು, ನೈಟು ಹೊರಗಡೆ ಡಿನ್ನರ್ಗೆ ಹೋಗೋಣ ಆಂಟಿ ಬನ್ನಿ ಅಂತ ಕರೆದಿದ್ಲು. ಸರಿ ಅಂತ ಹೇಳಿ ಹೋದ್ವಿ. ಇದು ಬಂದು ನಮ್ಮ ಇನ್ಫೋಸಿಸ್ ಹತ್ರ L&T ಹಿಂಭಾಗ ಇರೋಂಥ ಚೆಫ್ ಬ್ರದರ್ ಅಂತ ಒಂದು ಹೋಟೆಲು. ಚೆನ್ನಾಗಿದೆ. ಇಲ್ಲಿ ಬುಕ್ ಮಾಡ್ಕೊಂಡಿದ್ಲು ಒಂದು ಹಾಲ್ ಫುಲ್ಲು. ನಾವು ಹೋಗೋಷ್ಟ್ರಲ್ಲಾಗಲೇ ಅವ್ರು ಬಂದ್ಬಿಟ್ಟಿದ್ರು. ಊರಿಂದ ನಮ್ಮ ಅಪ್ಪು ಮತ್ತು ಅವ್ರ ಯಜಮಾನ್ರು ಮತ್ತು ಅಕ್ಕ ಬಂದಿದ್ರು. ಬರ್ಡೇದಿಂದ ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು. ಅಕ್ಕ ಬರೋದು ಲೇಟ್ ಆಯಿತು. ಅವ್ರು ಡ್ಯೂಟಿ ಇತ್ತು, ಡ್ಯೂಟಿ ಮುಗಿಸ್ಕೊಂಡು ಹೊರಡಬೇಕಿತ್ತಲ್ಲ, ಹಂಗಾಗಿ ಅದು ಲೇಟ್ ಆಯಿತು. ಸರಿ ಹೋಗಿದ್ದೀವಿ. ನಮ್ಮ ಮನೆಯವರು, ನಮ್ಮ ಅತ್ತೆ ಎಲ್ಲರೂ ನೋಡೋಣ ಬನ್ನಿ ಬರ್ಡೇ ಪಾರ್ಟಿ ಹೇಗಾಗುತ್ತೆ ಇಲ್ಲಿ ಅಂತ. ಏನೂ ಡೆಕೋರೇಷನ್ ಎಲ್ಲ ಇಲ್ಲ ಇಲ್ಲಿ. ಸುಮ್ಮನೆ ಒಂದು ಸ್ಪೇಸ್ನ ಇಟ್ಕೊಂಡಿದ್ದಾಳೆ, ಅಲ್ಲೇ ಕಟ್ ಮಾಡೋಣ ಅಂದ್ಕೊಂಡು. ರವಿ ಇವಾಗ ಬರ್ತಿದ್ದಾರೆ, ರವಿ ಮತ್ತು ಪ್ರವೀಣು. ಇದು ನಮ್ಮ ರಾಹಿತ್ಯ ಅಂತೂ ಒಂದು ಡ್ಯಾನ್ಸ್ ಮಾಡಿದ್ದಾಳೆ. ಒಂಚೂರು ಮ್ಯೂಸಿಕ್ ಹಾಕಿದ್ರೆ ಸಾಕು, ಸಖತ್ತು ಡ್ಯಾನ್ಸ್ ಮಾಡ್ತಾ ಇತ್ತು ಅದಂತೂ. ನೋಡೋಣ ಬನ್ನಿ ಹೇಗಾಗುತ್ತೆ ಸೆಲೆಬ್ರೇಷನ್ ಅಂತ. ಕವಿತಾ ಗಿರೀಶ್ ಇವಾಗ ಬರ್ತಾ ಇದ್ದಾರೆ. ನನ್ನ ಮಗ ಬನ್ನಿ ಆಂಟಿ ವೆಲ್ಕಮ್ ಅಂತ ಹೇಳ್ತಾ ಇದ್ದಾನೆ. ಅವನಿಗೂ ಕವಿತನಿಗೂ ಅಂದರೂ ಅಷ್ಟು ಪ್ರೀತಿ ಇಬ್ರಿಗೂ. ಸರಿ, ಇಲ್ಲಿ ಬಂದ ತಕ್ಷಣ ಎಲ್ಲ ಅವ್ರವ್ರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ. ಚೆನ್ನಾಗಿದೆ ಪ್ಲೇಸು ಅಂತ ಹೇಳಿ ಫೋಟೋಸ್ ಎಲ್ಲ ಶೂಟ್ ಮಾಡಿಸ್ಕೊಂಡು ಇವಾಗ ಕೇಕ್ ಕಟ್ ಮಾಡಿಸ್ಬೇಕು ಅವಳಿಗೆ. ಇವರು ಅಕ್ಕ ತಂಗಿರು ಅಂತ ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಮ್ಮ ಅಕ್ಕ ತಂಗಿರನ್ನು ಕೂರಿಸಿ ಒಂದೊಂದು ಫೋಟೋ ತೆಗೆದಿದ್ದಾರೆ. ನೋಡೋಣ ಹೇಗೆ ಬರುತ್ತೆ ಅಂತ. ಬನ್ನಿ. ಕೇಕ್ ಎಲ್ಲ ಕಟ್ ಮಾಡಾಯಿತು. ಪ್ರವೀಣ್ ತುಂಬ ಚೆನ್ನಾಗಿತ್ತು ಕೇಕು, ಟೇಸ್ಟ್ ಎಲ್ಲ. ಏನೋ
ಪಿಸ್ತಾ ಫ್ಲೇವರ್ ಅಂತೆ. ಚೆನ್ನಾಗಿತ್ತು ಕೇಕು. ಕೇಕೆಲ್ಲ ತಿಂದು ಕೇಕೆಲ್ಲ ಕಟ್ ಮಾಡಿಸಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಅವಳು ಇದು ಫುಲ್ಲು ಒಂದು 4 ಟೇಬಲ್ ಇರೋಂಥ ಒಂದು ಫುಲ್ ಇದನ್ನು ಬುಕ್ ಮಾಡ್ಕೊಂಬಿಟ್ಟಿದ್ಲು. ಹಂಗಾಗಿ ಬೇರೆಯವ್ರು ಯಾರಿಗೂ ಅಲೋ ಇರಲಿಲ್ಲ. ಚೆನ್ನಾಗಿತ್ತು. ಇಲ್ಲಿ ಬಂದು ಇವಳು ಕಾಂಬೋ ಆರ್ಡ್ರ್ ಮಾಡಿದ್ಲು. ಬಿರಿಯಾನಿ 65 ಮತ್ತು ಕಬಾಬು, ಅನ್ಲಿಮಿಟೆಡ್ ಸಾಂಬಾರು, ಅನ್ಲಿಮಿಟೆಡ್ ಮೊಸರು ಬಜ್ಜಿ, ಒಂದು ಸ್ವೀಟ್ಸು. ತುಂಬ ಚೆನ್ನಾಗಿತ್ತು. ಟೇಸ್ಟು ಚೆನ್ನಾಗಿತ್ತು. ಆ ಬಿರಿಯಾನಿನಲ್ಲಿ ಒಂದು ದೊಡ್ಡದು ಲೆಗ್ ಪೀಸ್ ಕೊಟ್ಬಿಟ್ಟಿರ್ತಾರೆ. ಹೆವಿ ಅನ್ನಿಸ್ತಾ ಇತ್ತು ಊಟ. ಇಷ್ಟೊಂದಿದೆ ಅಂತ ಎಲ್ರಿಗೂ ಆರ್ಡ್ರ್ ಮಾಡಿಬಿಟ್ಟಿದ್ರು ಅವರು. ಚಿಕ್ಕವ್ರನ್ನೆಲ್ಲ ಕೌಂಟಿಂಗ್ ತೊಗೊಂಡು ನಾನು ಹೇಳಿದೆ, ಏನಕ್ಕೆ ಅಷ್ಟೊಂದು ಆರ್ಡ್ರ್ ಮಾಡಿದ್ದೀರಾ, ಕೇಳಬೇಕಲ್ವ, ಚಿಕ್ಕ ಮಕ್ಕಳೆಲ್ಲ ಇಷ್ಟೊಂದು ಕಾಂಬೋ ತೊಗೊಳ್ತಾರ ಅವರು ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಟೇಸ್ಟು ಚೆನ್ನಾಗಿದೆ. ನೀವು ಯಾರು ಆ ಕಡೆ ಹೋದಾಗ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಪ್ರವೀಣ್ ಮತ್ತು ಅಮ್ಮು. ತುಂಬ ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ಬಂದು ಊಟ ಎಲ್ಲ ಮುಗಿಸಿದ್ಮೇಲೆ ಸುಮ್ಮನೆ ಬರೋಕ್ಕಾಗಬೇಕಲ್ಲ ಅಂಥೇಳಿ ನಮ್ಮ ರಾಹಿತ್ಯ ಫಸ್ಟ್ ಸ್ಟಾರ್ಟ್ ಮಾಡಿದ ರಾಹಿತ್ಯ ಬರ್ಡೇಗೆ ಅಂತ ಅವರು ಒಂದು ಸಾಂಗ್ನ ಹಾಕಿದ್ರು ಫಸ್ಟು. ಆಗ ರಾಹಿತ್ಯ ಮಾಡಿದ್ಲು. ರಾಹಿತ್ಯ ಆದಮೇಲೆ ನಮ್ಮ ತರುಣು, ತಸ್ಮೈ ಎಲ್ಲರೂ ಒಬ್ರಿಗೊಬ್ರು ಜಾಯ್ನ್ ಆಗಿ ಕಂಪ್ಲೀಟ್ ಒಂದು 3 ಹಾಡಿಗೆ ಡ್ಯಾನ್ಸ್ನ ಮಾಡಿದ್ರು ಎಲ್ಲರೂ. ತುಂಬ ಖುಷಿಯಾಯಿತು. ನಮ್ಮ ಅಪ್ಪು ಅಂತೂ ನಮ್ಮ ಅತ್ತೆನೂ ಬಿಟ್ಟಿಲ್ಲ, ಅಜ್ಜಿ ಬಾರಜ್ಜಿ ನನ್ನ ಜೊತೆ ಡ್ಯಾನ್ಸ್ ಮಾಡು ಅಂತ. ಅವರೇ ಬಿಡಪ್ಪ ನಾವೆಲ್ಲ ಮಾಡಲ್ಲ ಅಂತ. ಅವ್ರನ್ನೂ ಬಿಟ್ಟಿಲ್ಲ, ಎಳ್ಕೊಂಡು ಚೆನ್ನಾಗಿ ಕುಣಿದ್ರು. ಅಂದರೆ ಮಕ್ಕಳು ಮಾಡ್ತಿರೋದು ನೋಡಿ ಇಷ್ಟು ಖುಷಿಪಟ್ಟು ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಫೈನಲ್ಲಾಗಿ ಎಲ್ಲ ಮುಗಿಸಿ ನಾವಿವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಎಲ್ಲ ಆಚೆ ಬಂದ್ವಿ. ಟೈಮ್ ಬಂದಾಗಲೇ 11 ಗಂಟೆ ಆಗೋಗಿದೆ. ತುಂಬ ಖುಷಿಯಾಯಿತು. ಇವತ್ತಿನ ದಿನ ನಂದು ಹೀಗೆ ಆಯಿತು. ಬೆಳಗ್ಗೆ ಎಲ್ಲ ಮದುವೆ ಹೋದೆ, ಸಂಜೆ ಬಂದು ಬರ್ತ್ಡೇ ಸೆಲೆಬ್ರೇಷನ್ನು. ಇದು ನಮ್ಮ ಫ್ಲ್ಯಾಗ್ ನೋಡಿ, ಇಂಡಿಯನ್ ಫ್ಲ್ಯಾಗು. ಇದು L&Tನಲ್ಲಿ ಪರ್ಮಿಷನ್ ತೊಗೊಂಡು ಹಾಕ್ಕೊಂಡಿದ್ದಾರೆ. ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಫೈನಲ್ ಆಗಿ ಎಲ್ಲರೂ ರೋಡಲ್ಲಿ ನಿಂತ್ಕೊಂಡು ಫುಲ್ ಫ್ಯಾಮಿಲಿ ಒಂದು ಸೆಲ್ಫಿ ತೊಗೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. ನನಗೆ ವ್ಯೂಸ್ ತುಂಬ ಬರ್ತಾ ಇದೆ, ಆದರೆ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನನ್ನ.